ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ವೈಶಾಖ ಬಣ್ಣ ರಿವೀಲ್ ಆಗ್ತದೆ. ಫೈನಲಿ ವೈಶಾಖ ಇಷ್ಟು ದಿನ ಆಡಿದ್ದು ನಾಟಕನ ಅಥವಾ ನಿಜವಾಗ್ಲೂ ಬದಲಾಗಿದಾಳ ಅನ್ನೋ ಪ್ರಶ್ನೆಗೆ ಉತ್ತರ ಸಿಕ್ಕದ. ಜೊತೆಗೆ ನಾಣಾಚಾರ್ಯಗಳು ಎಲ್ಲರ ಮುಂದೆ ಸತ್ಯ ಹೇಳೋಕ್ಕೂ ಮುನ್ನನೇ ನಾಣಾಚಾರ್ಯ ಒಂದು ದೊಡ್ಡ ಸತ್ಯ ರಿವೀಲ್ ಆಗ್ತದೆ, ಮತ್ತೊಂದು ಮುಖವಾಡ ಬಯಲಾಗ್ತದೆ. ಹಾಗಿದ್ರೆ ಆಚಾರ್ಯರಿಗೆ ಮತ್ತೊಂದು ಮದುವೆ ಆಗಿದ್ಯಾ? ಯಾರಪ್ಪ ಅದು ಸತ್ಯಭಾಮ? ಏನಿದು ಕತೆ? ಇದರ ಹಿಂದಿನ ಸತ್ಯ ಏನು? ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ವೈಶಾಖ ಎಲ್ಲಿ ನಾನು ಒಂದು ಸತ್ಯ ಹೇಳಬೇಕು, ಇಡೀ ಮನೆಯಲ್ಲಿ ಅಂಟಿರ್ತಕ್ಕಂಥ ಕೊಳೆನ ತೆಗೆದು ಹಾಕಬೇಕು, ಕಳೆಗಳನ್ನ ಕಿತ್ತು ಒಗಿಬೇಕು ಅಂತ ನಾರಾಯಣಾಚಾರ್ಯಗಳು ಮಾತು ಕೈ ಬರ್ತದಾಗೆ ಹೇಳ್ತಾರೆ. ಆದರೆ ಅಷ್ಟರಲ್ಲಿ ವೈಶಾಖ ಬರ್ತಾಳೆ, ಇನ್ನೇನು ವೈಶಾಖ ಬಂಡವಾಳನ ರಿವೀಲ್ ಮಾಡಬೇಕು ಆಚಾರ್ಯರು. ಅಷ್ಟರಲ್ಲಿ ಒಂದು ಪಟಾಕಿ ಸದ್ದು ಕೇಳಿಸ್ಬಿಡತ್ತಾ. ಎಲ್ಲರೂ ಕೂಡ ಏನಾಯ್ತು ಅಂತ ಹೊರಟ್ರೆ ಇಲ್ಲಿ ವೈಶಾಖ ಬನ್ನಿ ಮಾವ ಅಂತ ಹೇಳ್ಕೊಂಡು ರೂಮ್ ಕರ್ಕೊಂಡು ಹೋಗಿ ಲಾಕ್ ಹಾಕ್ತಾಳೆ. ದಯವಿಟ್ಟು ಮಾವ ನನ್ನ ಸತ್ಯನ ಯಾರಿಗೂ ಕೂಡ ಹೇಳಬೇಡಿ, ನಿಮ್ಮನ್ನು ಕಾಲಿಡ್ದು ಕೇಳ್ಕೊತೀನಿ ದಯವಿಟ್ಟು ಅಂತ ಕಾಲಿಟ್ಕೊಂಡಿದ್ದಾಳೆ. ಏನು ಮಾತಾಡ್ತಿದ್ಯಾ ನೀನು? ಯಾವುದೇ ರೀತಿ ಬದಲಾಗಿಲ್ಲ ಅಂತ ಗೊತ್ತದ, ನೀನು ಎಂಥವಳು ಅಂತ ಇಡೀ ಮನೆ ನಂಬೋದು ನೀನು ಬದಲಾಗಿದೆಯಾ ಅಂತ. ಆದರೆ ನಾನು ನಂಬೋನಲ್ಲ, ನೀನು ಎಂಥವಳು ಅನ್ನೋ ಸತ್ಯನ ಇವತ್ತು ರಿವೀಲ್ ಮಾಡದೆ ಇರುವುದಿಲ್ಲ. ಎಂಥ ಪಾಪಿ ನೀನು, ಎಂಥ ಕೆಲಸ ಮಾಡಿಬಿಟ್ಟೆ. ವಯಸ್ಸಾದವರು ಅಂತಲೂ ನೋಡ್ದೆ ನಿನ್ನ ಅಪ್ಪನ ಸ್ಥಾನದಲ್ಲಿದ್ದೀನಿ, ಅದನ್ನು ನೋಡ್ದೆ ನನ್ನನ್ನೇ ಕುತ್ತಿಗೆ ಹಿಡಿದು ಸಾಯಿಸಕ್ಕೆ ಬಂದಿರೋ ನಿನ್ನನ್ನು ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡ್ತೀನಿ ಅಂತ ಅಂದ್ಕೊಂಡಿದ್ದೆ. ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡೋ ಮಾತೇ ಇಲ್ಲ. ನೀನು ಎಂಥವಳು ಏನು ಅನ್ನೋದನ್ನು ಮನೆಯವ್ರಿಗೆಲ್ರಿಗೂ ಕೂಡ ಗೊತ್ತು ಮಾಡೋ ಹಾಗೆ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಬಿಡು ನನ್ನ ಕಾಲ್ಗಳನ್ನ ಅಂತ ಹೇಳಿದ್ರು ಕೂಡ ಪ್ಲೀಸ್ ಮಾವ ನಾನು ಬದಲಾಗಿದ್ದೀನಿ ಮಾವ, ದಯವಿಟ್ಟು ಮಾವ ನಾನು ಅಂತ ಕೆಲಸ ಮಾಡಬಾರ್ದಿತ್ತು. ಆದರೆ ಪಾಪಿ ದ್ವೇಷ ಅಸೂಯೆ ಅಂದ್ಕೊಡುವಂಥ ಕೆಲಸ ಮಾಡಿಬಿಟ್ಟೆ. ದಯವಿಟ್ಟು ಮಾವ ನೀವೇನಾದರೂ ಈ ವಿಷಯ ಹೇಳಿದ್ರೆ ನನ್ನ ಗಂಡ ನನ್ನ ಸುಮ್ಮನೆ ಬಿಡುವುದಿಲ್ಲ ಮಾವ, ಈ ಮನೆಯಿಂದ ಕಳಿಸ್ಬಿಡ್ತಾನೆ ಮಾವ. ಜೊತೆಗೆ ನಾನು ನಿಮ್ಮ ಮನೆ ವಂಶೋದ್ಧಾರಕನ ಹೊತ್ಕೊಂಡಿದ್ದೇನೆ ಮಾವ ಪ್ಲೀಸ್ ಅಂತ ಹೇಳ್ತಿದ್ರೆ ಏನು ನಿನ್ನಂಥ ಪಾಪಿ ವಂಶೋದ್ಧಾರಕನ ಹೊರೋದು ಇಂಥ ಮನೆ ನಿನ್ನಂಥ ಪಾಪಿ ಹೊಟ್ಟೆಲಿ ಯಾರಾದರೂ ನಂಬೋದು, ಆದರೆ ನಾನಂತೂ ನಂಬೋಕ್ಕೆ ಸಾಧ್ಯನೇ ಇಲ್ಲ. ವೀಲ್ ಚೇರ್ ಮೇಲೆ ಕುತ್ಕೊಂಡಿರ್ಬೇಕಿದ್ರೆ ಯಾವಾಗ ಈ ಸತ್ಯ ಹೇಳ್ತೀನೋ ಅಂತ ತರಿಸ್ತಾ ಇದ್ದೆ. ಎದ್ದ ತಕ್ಷಣ ಈ ವಿಷಯನ ಹೇಳಬೇಕು ಅಂತಾನೆ ಅಂದ್ಕೊಂಡಿದ್ದೆ. ಹಾಗಾಗಿನೇ ಡಿಸೈಡ್ ಮಾಡಿ ಈ ವಿಷಯನ ಮನೆಯವ್ರು ಎಲ್ರಿಗೂ ಕೂಡ ಹೇಳೋಕೆ ಹೋಗಿದ್ದು. ನೀನು ಬದಲಾಗಿದೆಯಾ ಅಂತ ನಂಬೋ ಅಷ್ಟು ಮುಟ್ಟಾಳ ಅಲ್ಲ. ನಿನ್ನ ತಮ್ಮನೇ ಕಾಲ್ ಮಾಡಿದ್ದ, ನೀನು ಎಂಥವಳು ಅನ್ನೋದನ್ನು ಅವನೇ ಹೇಳಿ ಹೋಗಿದ್ದಾನೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ಈ ಕಡೆ ಎಷ್ಟೇ ರಿಕ್ವೆಸ್ಟ್ ಮಾಡಿಕೊಂಡ್ರು ಕೂಡ ವೈಶಾಖ ಇಲ್ಲಿ ನಾರಾಯಣಾಚಾರ್ಯಗಳು ನಂಬ್ತಾ ಇಲ್ಲ. ನಿನ್ನ ಮುಖವಾಡನ ಕಳ್ಚಿಟ್ಟೇ ಇಡ್ತೀನಿ. ನನ್ನ ಮಗ ಕೋದಂಡನ ಮದುವೆ ಆದೆ, ನನ್ನ ಮಗ ಕೋದಂಡ ನೀನು ಎಷ್ಟು ನಂಬಿದ, ಆದರೆ ದೊಡ್ಡ ಪಾಪಿ ನೀನು. ನನ್ನ ಮಗನಿಗೆ ಮೋಸ ಮಾಡಿ ದ್ರೋಹ ಮಾಡಿಬಿಟ್ಟೆ. ದ್ವೇಷ ಅನ್ನೋದನ್ನು ಮನಸ್ಸಲ್ಲಿ ಇಟ್ಕೊಂಡು ನನ್ನ ಮನೇನೆ ಸರ್ವನಾಶ ಮಾಡುವುದಕ್ಕೆ ಬಂದವಳೇನು, ನಿನ್ನ ಬಿಡ್ತೀನಿ ಅನ್ಕೊಂಡಿದ್ಯಾ ಅಂತ ಹೇಳಿ ಸತ್ಯ ಹೇಳ್ತೀನಿ ಅಂತ ಡೋರ್ ಓಪನ್ ಮಾಡೋಕೆ ಹೋಗ್ತಾರೆ. ಬಿಗ್ ಶಾಕ್ ಆದಿದ ನಾರಾಯಣಾಚಾರ್ಯಗಳಿಗೆ. ಹೋಗು ಸತ್ಯ ಹೇಳ್ತೀಯಾ? ಹೇಳು ಹೋಗು ಸತ್ಯಭಾಮ, ಸತ್ಯನ ನಾನು ಹೇಳ್ತೀನಿ ಅನ್ನೋ ಸತ್ಯನ ವೈಶಾಖ ರಿವೀಲ್ ಮಾಡ್ತಿದ್ದಾಗೆ ನಿಂತಲ್ಲೇ ವಿಲವಿಲ ಅಂತ ಒದ್ದಾಡಿದ್ದೆ ಬೆವರು ಬರ್ತಾರೆ ನಾರಾಯಣಾಚಾರ್ಯಗಳು. ಏನದು ಸತ್ಯಭಾಮ ನಿನಗೆ ಗೊತ್ತು ಅಂತಿದ್ರೆ ಏನು ಅನ್ಕೊಂಡಿದ್ಯಾ? ಸತ್ಯಭಾಮ ನಿನಗೆ ಎಷ್ಟು ಗೊತ್ತೋ ಅದಕ್ಕಿಂತ 10 ಪಟ್ಟು ಜಾಸ್ತಿ ನನಗೆ ಗೊತ್ತು. ಏನು ಅನ್ಕೊಂಡಿದ್ಯಾ? ನಿನ್ನನ್ನು ಮೀನನ್ನು ಹಿಡಿಯೋಕೆ ಹೋದಾಗ ಗಾಳ ಇಲ್ಲದೆ ದಾಳ ಹಾಕ್ತೆ ಹಿಡಿತೀನಿ ಅಂತ ಅನ್ಕೊಂಡಿದ್ಯಾ? ಎಲ್ಲದಕ್ಕೂ ಕೂಡ ಪ್ರಿಪೇರ್ ಆಗಿ ಬಂದಿದ್ದೀನಿ. ಈ ಮನೆಗೆ ಬರ್ತಿದ್ದಾಗೆ ಎಲ್ಲದಕ್ಕೂ ಕೂಡ ಪ್ರಿಪೇರ್ ಆಗಿ ಬಂದವಳು ನಾನು. ಅಂಥದ್ರಲ್ಲಿ ನನ್ನ ಮುಖವಾಡ ರಿವೀಲ್ ಮಾಡೋಕ್ಕೆ ಹೋಗ್ತೀಯಾ? ನಾನು ಎಂಥವಳು ಅಂತ ಗೊತ್ತಾ? ಸಿಕ್ಕಾಕೋತೀನಿ ಅಂತ ಹೇಳ್ತಿದ್ದಾಗೆ ಎಂಥ ಪ್ಲ್ಯಾನ್ ಮಾಡಿದ್ದೆ ಗೊತ್ತಾ ನಾನು ಅಂತ ಹೇಳ್ತಿದ್ದಾರೆ. ಫೈನಲಿ ಇಲ್ಲಿ ವೈಶಾಖ ಬದಲಾಗಿಲ್ಲ. ನಾರಾಯಣಾಚಾರ್ಯಗಳು ನಂಬಿದ್ದು ನಿಜ ಆಗಿದೆ. ಹಾಗಾದರೆ ಒಬ್ಬೊಬ್ಬ ತಮ್ಮ ಹೇಳಿದ್ದು ಕೂಡ ನಿಜ ಅಲ್ಲ. ನಾವು ಕೂಡ ಪ್ರೆಡಿಕ್ಟ್ ಮಾಡಿದ್ವಿ ವೈಶಾಖ ಬದಲಾಗಿಲ್ಲ, ನಾಟಕ ಮಾಡ್ತಿರ್ಬೋದು ಅಂತ. ನಮ್ಮ ಪ್ರೆಡಿಕ್ಷನ್ ನಿಜ ಆಗಿದೆ. ವೈಶಾಖ ಬದಲಾಗಿಲ್ಲ, ನಾಟಕ ಮಾಡ್ತಿದ್ದಾರೆ. ಅವರು ನಾನು ನಾಟಕ ಮಾಡ್ತಿದ್ದೀನಿ ಅನ್ನುತ್ತಾ ಸ್ವತಃ ತಾವೇ ಒಪ್ಕೋತಿದ್ದಾರೆ. ನಾನು ಇಷ್ಟು ದಿನ ಆಡಿದ್ದು ನಾಟಕ, ಎಲ್ಲರನ್ನ ಕೂಡ ನಂಬಿಸ್ದೆ ನಾಟಕ ಮಾಡಿ. ನಾನು ಈ ಮನೆಗೆ ಬಂದಿದ್ದೆ ದ್ವೇಷ ತೀರಿಸ್ಕೋಬೇಕು ಅಂತ. ಅಂಥದ್ರಲ್ಲಿ ನಿನ್ನ ಮನೆ ಮೇಲೆ ದ್ವೇಷ ತೀರಿಸ್ಕೊಳ್ಳೋದ? ನನ್ನ ಒಂದು ದ್ವೇಷ ಕೋಪ ಕಡಿಮೆ ಆಗೋದಕ್ಕೆ ಸಾಧ್ಯನೇ ಇಲ್ಲ ನಾರಾಯಣ ಅಂತ ಹೇಳಿ ಹೆಸರಿಡ್ದು ಏಕವಚನದಲ್ಲಿ ಮಾತಾಡ್ತಿದ್ದಾಳೆ. ನಿನ್ನ ಮುಖವಾಡನ ರಿವೀಲ್ ಮಾಡ್ಲಾ? ಸತ್ಯಭಾಮ ಯಾರು ಅಂತ ಹೇಳಲ್ಲ? ಹೌದು
ಎರಡನೇ ಮದುವೆ ಕೂಡ ಅಂತ ಹೇಳಿದ್ರು. ಜೊತೆಗೆ ಈ ಕಡೆ ನಿಂತಲ್ಲೇ ನಡ್ಗೋಗ್ತಿದ್ದಾರೆ ನಾರಾಯಣಾಚಾರ್ಯಗಳು. ಸತ್ಯಭಾಮ ಕತೆ ಏನು ಅನ್ನೋದು ನನಗೆ ತುಂಬಾ ಚೆನ್ನಾಗಿ ಗೊತ್ತು ಅಂತಿದ್ರೆ ಹೇಗೆ ಏನು ಅನ್ನೋ ವಿಷಯನ ಬಿಟ್ಕೊಡ್ತಾ ಇಲ್ಲ ವೈಶಾಖ. ಜಸ್ಟ್ ಸತ್ಯಭಾಮ ಅನ್ನೋ ಹೆಸರನ್ನ ಹೇಳೋದ್ರ ಮುಖಾಂತರ ಭಯ ಹುಟ್ಟಿಸ್ತದಾಳೆ. ಈ ಕಡೆ ನಾರಾಯಣಾಚಾರ್ಯಗಳು ದಯವಿಟ್ಟು ಅಮ್ಮ ಈ ವಿಷಯ ಯಾರಿಗೂ ಹೇಳ್ಬೇಡ ಅಂತಂದ್ರೆ, ಹೌದಾ ಯಾರಿಗೂ ಕೂಡ ಹೇಳ್ಬಾರ್ದ? ನಾನು ಸತ್ಯ ಹೇಳ್ತೀನಿ ಅಂತ ಏನೋ ಹೋಗ್ತಿದ್ದೆ, ಈಗ ಸತ್ಯ ಹೇಳ್ಬಾರ್ದು ಅಂತ ನನ್ನ ಹತ್ರನೇ ಕೇಳ್ಕೊತಾ ಇದೆಯಾ? ನೋಡ್ತಾ ಇರೋ, ಈ ಸತ್ಯನ ಹೇಳ್ಬೇಕಾಗತ್ತೆ. ನೀನೇನಾದರೂ ನನ್ನ ಮುಖವಾಡನ ರಿವೀಲ್ ಮಾಡಿದ್ರೆ ನಿನ್ನ ಮುಖವಾಡನ ಕಳ್ಸಿಟ್ಬಿಡ್ತೀನಿ. ಇನ್ನು ಯಾವಾಗಲೂ ಮರ್ಯಾದೆ ಅಂತ ಅಂತಿದ್ಯಲ್ಲ, ನಿನ್ನ ಮರ್ಯಾದೆಗೆ ಚ್ಯುತಿ ತರೋ ಕೆಲಸ ಮಾಡಬೇಕಾಗತ್ತ. ನಿನ್ನ ಮರ್ಯಾದೆ ಹೋಗ್ಬಿಡುತ್ತೆ ನಾನು ಸತ್ಯ ಹೇಳಿದ್ರೆ. ಈಗ ಹೊರಗಡೆ ಹೋಗಿ ನನ್ನ ಸೊಸೆ ಮುದ್ದಿನ ಸೊಸೆ ಅಂತ ಸೊಸೆ ಸಿಗೋದಕ್ಕೆ ಪುಣ್ಯ ಮಾಡಬೇಕು ಅಂತ ಹೇಳಬೇಕು. ಅದನ್ನು ಬಿಟ್ಟು ನಾನು ಸತ್ಯ ರಿವೀಲ್ ಮಾಡಿದ್ರೆ ನಿನ್ನ ಗ್ರಹಚಾರನ ಬಿಡಿಸ್ಬೇಕಾಗತ್ತೆ, ನಿನ್ನ ಸತ್ಯನ ಮನೆಯವ್ರ ಮುಂದೆ ಹೇಳಬೇಕಾಗತ್ತೆ ಅಂತ ಹೆದರಿಸ್ತಿದ್ದಾರೆ. ಪ್ಲೀಸ್ ಅಮ್ಮ ದಯವಿಟ್ಟು ಹೇಳ್ಬೇಡ ಅಂತ ಕೇಳ್ಕೊತಾರೆ. ನಂತರ ನೀನೇನು ಅನ್ಕೊಂಡಿದ್ಯಾ? ರಾಮಾಚಾರಿ ಮತ್ತು ಚಾರು ಅನ್ಕೊಂಡಿದ್ಯಾ? ನೀನು ಅಂದಂಗೆಲ್ಲ ಅನ್ನಿಸ್ಕೊಳ್ಳೋಕೆ, ಹೊರಗಡೆ ನಿಲ್ಲಿಸ್ಕೊಳ್ಳೋಕೆ ನಾನು ವೈಶಾಖ. ನೀನು ಆಡೋ ರೀತಿ ಆಡೋಳಲ್ಲ, ಇವಳು ಬೇರೆ ರೀತಿನೇ ರಿಯಾಕ್ಟ್ ಮಾಡೋಳು ಅಂತ ಹೇಳ್ತಾರೆ. ನಂತರ ಏನಪ್ಪ ಇದು ಹುಡುಗರಿಗೇನು ಕೆಲಸ ಅಲ್ವಾ, ಪಟಾಕಿನ ಮನೆ ಮುಂದೆ ಬಂದು ಹೊಡಿತಾರಲ್ಲ ಅಂತ ಅನ್ಕೊಂಡು ಮನೆಯವರೆಲ್ಲ ಬರ್ತಾರೆ. ಅಷ್ಟರಲ್ಲಿ ವೈಶಾಖ ಹಾಗೆ ನಾರಾಯಣಾಚಾರ್ಯಗಳು ಕೂಡ ಇದ್ದಾರೆ. ಅಪ್ಪ ಏನೋ ವಿಷಯ ಹೇಳಬೇಕು ಅಂತಿದ್ರಲ್ವಾ, ಯಾರದು ಕೆಟ್ಟವರು, ಈ ಮನೇನ ಸರ್ವನಾಶ ಮಾಡೋಕೆ ಬಂದವರು ಅಂತ ಹೇಳ್ತಿದ್ರೆ ಈ ಕಡೆ ವೈಶಾಖನ ಯಾಕೆ ಕರೆದಿದ್ದು ಅಂತ ಕೇಳ್ತಿದ್ದಾರೆ. ಅಯ್ಯೋ ಬಾಮ್ಮ ಇಲ್ಲಿ ಅಂತ ಹೇಳಿ ವೈಶಾಖ ಕರೀತಿದ್ದಾರೆ. ಮಾವ ನೀವು ನನ್ನ ಬಾಮ್ಮ ಅಂತ ಕರೆದ್ರ ಅಂತ ಹೇಳ್ತಿದ್ದಾರೆ. ಬಿಕಾಸ್ ಇಲ್ಲಿ ನಾರಾಯಣಾಚಾರ್ಯಗಳು ವೈಶಾಖ ಮಾತಿಗೆ ಬೆದರಿಕೆಗೆ ಹೆದರಿದ್ದಾರೆ. ಹಾಗಾಗಿ ಸತ್ಯವನ್ನ ರಿವೀಲ್ ಮಾಡ್ತಾ ಏನೂ ಇಲ್ಲ, ಎಲ್ಲರೂ ಕೂಡ ಇದ್ರಲ್ವಾ, ಎಲ್ಲರೂ ಕೂಡ ಒಟ್ಟಿಗೆ ನೋಡಬೇಕು ಅನ್ನೋ ಆಸೆ ಆಯಿತು, ಅದಕ್ಕೋಸ್ಕರ ವೈಶಾಖನ ಕರೆದೆ ಅಂತ ಹೇಳ್ತಾರೆ. ನಂತರ ಅಜ್ಜಿ ಕೃಷ್ಣಂಗೆ ಎಷ್ಟು ಜನ ಹೆಣ್ತಿರು ಅಂತ ಕೇಳ್ತಿದ್ದಾಳೆ ವೈಶಾಖ. ಅದಕ್ಕೆ ಯಾಕಿದ್ರ ವಿಶ್ವ ನಾಣ ಏನೋ ಹೇಳಬೇಕು ಅಂತ ಬಂದಿದ್ದಾನೆ, ಅದರ ನಡುವೆ ಈ ವಿಷಯ ಯಾಕೆ ಮಾತಾಡ್ತಿದ್ಯಾ ಅಂತಿದ್ರೆ ಹೇಳಬೇಕಾಗತ್ತೆ. ಸತ್ಯಭಾಮ ಯಾರು ಅಂದಾಗ ಸತ್ಯಭಾಮ ಎರಡನೇ ಹೆಂಡತಿ ಅಂತ ಹೇಳ್ತಾರೆ. ಅದ್ರ ಮುಖಾಂತರ ಎಚ್ಚರಿಕೆ ಕೊಡೋದ್ರ ಮುಖಾಂತರ ನಾರಾಯಣಾಚಾರ್ಯಗಳಿಗೆ ಎರಡನೇ ಮದುವೆ ಆಗಿದೆ, ಮತ್ತೊಂದು ಹೆಂಡತಿ ಕೂಡ ಸಂಸಾರ ಇದೆ ಅನ್ನೋದನ್ನ ರಿವೀಲ್ ಮಾಡ್ತಿದ್ದಾರೆ ವೈಶಾಖ. ಎಚ್ಚರಿಕೆ ಕೊಡೋದ್ರ ಮುಖಾಂತರ ನಾರಾಯಣಾಚಾರ್ಯಗಳಿಗೆ ಮಾತ್ರ, ಆದರೆ ಯಾರಿಗೂ ಕೂಡ ವಿಶ್ವನ ವೈಶಾಖ ಬಿಟ್ಕೊಡೋದಿಲ್ಲ. ನಂತರ ಏನು ಕಳೆ ತೆಗಿಬೇಕು ಹಾಗೆ ಹೀಗೆ ಅಂತಿದ್ರಲ್ವಾ, ಯಾರೋ ಕೆಟ್ಟವರಿದ್ದಾರೆ ಅಂತ ಹೇಳ್ತಿದ್ರಲ್ವಾ, ಯಾರದು ಅಂತ ರಾಮಾಚಾರಿ ಮತ್ತೆ ಜಾನಕಿ ಅವರು ಕೇಳ್ತಿದ್ರೆ ಆ ರೀತಿ ಯಾರೂ ಕೂಡ ಇಲ್ಲ. ನಮ್ಮ ಮನಸ್ಸಲ್ಲಿರೋ ತಾಮಸ ಗುಣಗಳೇ ಕೆಟ್ಟದಲ್ವಾ. ಮೊದಲು ಈ ಮನೆಯಲ್ಲಿ ಎಲ್ರಿಗೂ ಕೂಡ ಒಬ್ರು ಕಂಡ್ರೆ ಒಬ್ರು ಕತ್ತಿ ಮಸೆತಾ ಇದ್ರು, ಆದ್ರೆ ಇವತ್ತು ಎಲ್ಲರೂ ಕೂಡ ಖುಷಿಯಾಗಿದ್ದಾರೆ. ಅದಕ್ಕೋಸ್ಕರನೇ ಎಲ್ಲರೂ ಕೂಡ ಹೀಗೆ ಖುಷಿಯಾಗಿರ್ಬೇಕು, ಯಾರು ಕೂಡ ಮುಂದೆಂದು ಕೂಡ ಕೆಟ್ಟ ಆಲೋಚನೆ ಮಾಡಿ ಈ ರೀತಿ ಕೆಟ್ಟ ಗುಣಗಳನ್ನ ಬೆಳೆಸ್ಕೊಂಡು ಒಬ್ರು ಕಂಡ್ರೆ ಒಬ್ರು ಆಗದೆ ಇರೋ ರೀತಿ ನಡ್ಕೋಬಾರ್ದು ಅನ್ನೋದನ್ನ ಎಚ್ಚರಿಕೆ ಕೊಟ್ಟು ಹೇಳುವುದಕ್ಕೆ ನಾನು ಕರೆದಿದ್ದು. ನಾನು ಕೂಡ ಕುತ್ಕೊಂಡಿರ್ಬೇಕಿದ್ರೆ ವೀಲ್ ಚೇರಲ್ಲಿ ಯಾವಾಗ ಇವ್ರ ಖುಷಿ ಜೊತೆ ನಾನು ಒಂದಾಗ್ತೀನಿ ಅಂತ ಅನ್ನಿಸ್ತಿತ್ತು. ಅದಕ್ಕೋಸ್ಕರನೇ ಖುಷಿಯಿಂದ ಎಲ್ಲರೂ ಕೂಡ ಒಟ್ಟಿಗೆ ನೋಡಬೇಕು ಅಂತ ಕರೆದಿದ್ದಷ್ಟೇ ಹೊರತು ಅದಕ್ಕೆ ಹೊರತಾಗಿ ಏನೂ ಇಲ್ಲ ಅಂತ ಹೇಳ್ತಾರೆ. ನಂತರ ಇಷ್ಟಿನ ಅಂತ ಅನ್ಕೋತಾರೆ. ನಂತರ ಈ ಕಡೆ ರೂಮಲ್ಲಿ ನಾರಾಯಣಾಚಾರ್ಯಗಳಿಗೆ ವೈಶಾಖ ಬೆದರಿಕೆ ಹೊಡ್ತಿದ್ದಾರೆ. ಏನಮ್ಮ ದಯವಿಟ್ಟು ಈ ಮನೆ ನೆಮ್ಮದಿ ಹಾಳು ಮಾಡಬೇಡ, ಯಾವುದೇ ದ್ವೇಷ ಇಟ್ಕೊಂಡು. ವಯಸ್ಸಾದ ಅವರು ಎಲ್ಲರೂ ಕೂಡ ಇದ್ದಾರೆ, ಅವರು ನೆಮ್ಮದಿ ಆಗಿರಬೇಕು ಅಂತಂದರೆ ಈ ಮನೆ ಸರ್ವನಾಶ ಮಾಡಿದೆ, ನನಗೆ ನೆಮ್ಮದಿ ಇಲ್ಲ ಅಂತಿದ್ದಾರೆ. ಜೊತೆಗೆ ನೀನು ನಾನು ಹೇಳ್ದಾಗ ಕೇಳ್ಕೊಂಡಿರ್ಬೇಕು, ನಮ್ಮದು ನಿಂದು ಒಂದು ಡೀಲು. ನಾನು ಈ ಮನೆಗೆ ಬಂದದೆ ಈ ಮನೆ ಸರ್ವನಾಶ ಮಾಡೋದಕ್ಕೆ. ನನ್ನ ಕೆಲಸ ಆಗೋ ತನಕ ನೀನು ಯಾವುದೇ ಕಾರಣಕ್ಕೂ ನನ್ನ ಮುಖವಾಡನ ಯಾರಿಗೂ ಕೂಡ ಹೇಳಬಾರ್ದು. ನಿನಗೆ ಎದಳ್ತೀಯ ಅಂತ ಗೊತ್ತಿತ್ತು, ಬಟ್ ಯಾವಾಗ ಎದಳ್ತೀಯ ಅಂತ ಗೊತ್ತಿರಲಿಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಕೇಳಿಸ್ಕೊ. ನೀನೇನಾದರೂ ನನ್ನ ಮುಖವಾಡ ರಿವೀಲ್ ಮಾಡಿದ್ರೆ ಸತ್ಯನ ಎಲ್ಲರೂ ಮುಂದೆ ಬಿಚ್ಚಿಡ್ಬೇಕಾಗತ್ತೆ ಅಂತ ಹೇಳ್ತಾರೆ. ಕೈ ಮುಗ್ದು ಅಂಗಲಾಚಿ ಯಾರಿಗೂ ಹೇಳ್ಬೇಡ ಅಂತ ನಾರಾಯಣಾಚಾರ್ಯಗಳು ಕೇಳ್ಕೊತಾರೆ. ಫೈನಲಿ ಇಲ್ಲಿ ವೈಶಾಖ ಖತರ್ನಾಕ್ ಬುದ್ಧಿ ಬಯಲಾಗಿದೆ. ಆ ಕಡೆ ತಮ್ಮ ಒದ್ದಾಡ್ತಾ ಇದ್ದಾನೆ ವಿಶಾಲ. ವೈಶಾಖ ತಮ್ಮ ಆಗ ರೋಡಲ್ಲಿ ಹೋಗೋರು ನೀನು ಯಾರಪ್ಪ? ರಾಮಪ್ಪನ ಅವರ ಮಗ ಅಲ್ವಾ ಅಂದಾಗ ಹೌದು ಅಂತ ಹೇಳ್ತಾರೆ. ನಿಮ್ಮಮ್ಮ ಅಕ್ಕ ಎಲ್ಲ ಹೇಗಿದ್ದಾರೆ ಅಂದಾಗ ಪರವಾಗಿಲ್ಲ ಚೆನ್ನಾಗಿದ್ದಾರೆ, ಈಗ ಹುಷಾರಾಗ್ತಿದ್ದಾರೆ ಅಂತ ಹೇಳ್ತಾರೆ. ನಂತರ ಅಪ್ಪ ಮಾಡಿದ ಕರ್ಮ ಮಕ್ಕಳನ್ನ ತಿನ್ನತ್ತೆ, ಹೆಂಡತಿ ಕೂಡ ಹುಚ್ಚಿ ಆದ್ಲು, ಅಕ್ಕ ಎಲ್ಲ ಹೋಗಿದ್ದಾಳೆ ಗೊತ್ತಿಲ್ಲ, ಇವ್ನು ನೋಡಿದ್ರೆ ಬೀದಿ ಅಲಿತಿದ್ದಾನೆ ಅಂತ ಅವ್ರ ಸ್ನೇಹಿತರಿಗೆ ಹೇಳ್ತಿದ್ದಾರೆ. ಜೊತೆಗೆ ದೇವ್ರು ಓಡ್ಬೇಕಾದ್ರೆ ಸುಮ್ಮನೆ ಬಿಡ್ತಾನ, ಇದ್ರೆ ನಮ್ಮ ನಾರಾಯಣಾಚಾರ್ಯ ಥರ ಇರಬೇಕು. ಎಂಥ ಶಿಕ್ಷೆ ಕೊಟ್ಟರು ಅದನ್ನು ಸಹಿಸೋಕ್ಕಾಗದೆ ಕಪಿಲಾ ನದಿಗೆ ಹೋಗಿ ಬಿದ್ದು ಸತ್ತೋಗ್ಬಿಟ್ಟ, ಕಲ್ಯಾಣಿಲಿ ಬಿದ್ದು ಸತ್ತೋಗ್ಬಿಟ್ಟ. ಇನ್ನೇನು ಮಾಡೋಕ್ಕಾಗುತ್ತೆ? ಪಾಪದ ಕೆಲಸ ಮಾಡಿದ ಮೇಲೆ ಈ ರೀತಿ ಪಾಪ ಕೋಪನ ಅನುಭವಿಸ್ಬೇಕಲ್ವಾ ಅಂತ ಹೇಳಿ ಜನಗಳು ಮಾತಾಡ್ತಾರೆ. ಇದನ್ನು ಕೇಳಿಸ್ಕೊಂಡೆ ವಿಶ್ವಾಲ್ಗೆ ತುಂಬಾ ಸಿಟ್ಟು ಬಂದ್ಬಿಡತ್ತೆ. ಫೈನಲಿ ಇಲ್ಲಿ ನಾರಾಯಣಾಚಾರ್ಯಗಳಿಗೆ ಬೆದರಿಕೆ ಹಾಕ್ತಾ
ವೈಶಾಖ ಚುಟ್ಕಿ ಹೊಡಿತಾ ನಾಣಚಾರ್ ಮುಂದೆ ಅಬ್ಬರಿಸ್ತಾ ಇದ್ರೆ ಅಲ್ಲಿಗೆ ಚಾರು ಹಾಲು ತಗೊಂಡು ಮಾವನ್ ರೂಮ್ಗೆ ಎಂಟ್ರಿ ಕೊಡ್ತಿದ್ದಾಳೆ. ಹಾಗಿದ್ರೆ ಇಲ್ಲಿ ಬರ್ತದಾಗೆ ಇಲ್ಲಿ ಮಾತಾಡ್ತಿರೋ ವಿಶ್ವನ ಚಾರು ಕೇಳಿಸ್ಕೊತಾಳ, ಅಥವಾ ಅವರು ಮಾತಾಡ್ತಿದ್ದಾಗೆ ಚಾರು ಬರ್ತಿರೋ ವಿಶ್ವ ಗೊತ್ತಾಗಿ ಪ್ಲೇಟ್ ಚೇಂಜ್ ಮಾಡಿ ಒಳ್ಳೆ ಮುದ್ದಿನ ಸೊಸೆ ರೀತಿ ನಾಣಚಾರ್ ಮುಂದೆ ಪೋಸ್ ಕೊಟ್ಕೊಂಡು ನಾಟಕ ಮಾಡ್ತಿದ್ದಾಳೆ ಚಾರು ಮುಂದೆ. ಈ ಕಡೆ ಅಕ್ಕ ಬದಲಾಗಿದ್ದಾಳೆ ಅಂತ ಅನ್ಕೊಂಡಿರೋ ಚಾರುಗೆ ವೈಶಾಖ ಖತರ್ನಾಕ್ತನ ಬಯಲಾಗುತ್ತಾ. ನಾಣಾಚಾರ್ಗಳ ಮತ್ತೊಂದು ಮದುವೆ. ಓ ಮೈ ಗಾಡ್, ನಿಜವಾಗ್ಲೂ ಬಿಗ್ ಸತ್ಯ ಇದು. ನಾಣಾಚಾರ್ಗಳು ಮಗದೊಂದು ಮದುವೆ ಆಗಿದಾರ ಸತ್ಯಭಾಮ ಅನ್ನೋರ್ನ. ಇಷ್ಟು ಸ್ಟ್ರಿಕ್ಟು, ಇಷ್ಟು ಸಂಸ್ಕಾರ, ಆದರೆ ಎರಡನೇ ಬಂದ್ವೆ. ಏನಿದ್ರ ಕತೆ, ಏನಿದ್ರ ಹಿಂದಿನ ರಹಸ್ಯ, ಇದನ್ನ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೋಸ್ಕರ ವೀಚ್ ಮಾಡೋದನ್ನ ಮರಿಬೇಡಿ.